ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ಸಾಯಂಕಾಲ ಮತ್ತೆ ನಾನು ಸ್ನ್ಯಾಕ್ಸ್ ರೆಸಿಪಿನ ಎಲ್ಲಿ ತೊಗೊಂಬಂದೀನಿ. ಸಾಯಂಕಾಲ ಟೈಮಿಗೆ ಟೀ ಜೊತೆಗೂ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ಹಂಗೆ ಮಕ್ಕಳಿಗಂತೂ ಮಾಡಿಟ್ರೆ ಭಾಳ ಖುಷಿಯಿಂದ ಈ ಸ್ನ್ಯಾಕ್ಸ್ ಅನ್ನ ತಿಂತಾರೆ. ಅಂಗಡಿಯಿಂದ ಹೊರಗಿನಿಂದ ನಾವು ತಂದು ಕೊಡೋದ್ರ ಬದಲಾಗಿ ನಾವು ಮಾಡಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ. ಬರೀ ಇದನ್ನ ನಾವು ಹೆಂಗೆ ಮಾಡಿದ್ವಿ, ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ನಾವು ಹಾಕಿದರೂ ನಿಮ್ಗೆ ಆದಷ್ಟು ಬೇಗ ಅದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ. ನಾನೊಂದು ದೊಡ್ಡ ಒಂದು ಬಟ್ಲಿಗೆ 2 ಬಟ್ಲಷ್ಟು ನೋಡ್ರಿ, ಈ ಬಟ್ಲಿಂದ ನಾನು 2 ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಇದನ್ನು ನಾನು ಜಲಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಸಣ್ಣ ಹಿಡಿತಾರಲ್ಲ ಹಂಗೆ ಜಲಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾಯಿನ್ ತೊಗೊಂಡಿನಿ. ನಾನಿಲ್ಲ ಅಜ್ವಾಯಿನನ್ನು ಕೈಯಲ್ಲಿ ಚೆನ್ನಾಗಿದ್ದನ್ನ ತಿಕ್ಕಿ ಹಾಕ್ಕೋಬೇಕು. ಅಜ್ವಾಯಿನ್ ಹಾಕಿದ್ರಿಂದ ಅದರ ಫ್ಲೇವರು ಭಾಳ ಚೆನ್ನಾಗಿ ಬರ್ತೈತಿ. ಹಾಗಾಗಿ 1 ಸ್ಪೂನಷ್ಟು ನಾನಿಲ್ಲಿ ಅಜ್ವಾಯಿನನ್ನು ತೊಗೊಂಡಿದ್ದೀನಿ. ನೋಡಲಿ, ಈ ಸ್ಪೂನಿಂದ ನಾನು 1 ಸ್ಪೂನಷ್ಟು ಪೂರ್ತಿಯಾಗಿ ಅಜ್ವಾಯಿನ್ ತೊಗೊಂಡಿನಿ, ತಿಕ್ಕಿ ಹಾಕೈತಿ. ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾನಿಲ್ಲಿ. ಅಂದ್ರೆ ಇದನ್ನು ಕಾಯಿಸಿಲ್ಲ, ಏನಿಲ್ಲ, ಬೇರೆ ತುಪ್ಪ ಬೆಣ್ಣೆ ಏನೂ ಬೇಡ ಫ್ರೆಂಡ್ಸ್. ಇದಕ್ಕೆ ಬರೀ ಎಣ್ಣೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇದನ್ನು ಎಷ್ಟು ಮಟ್ಟ ನಾವು ಎಣ್ಣೆ ಹಾಕೋಬೇಕಂತ ಅಂದರೆ, ನಮಗೆ ಇದನ್ನು ಕೈಯಾಗ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ನಾವೀಗ ಚಕ್ಲಿಗೆ ಅದಕ್ಕೆಲ್ಲ ಹದ ತೊಗೊತೀವಲ್ಲ, ನೋಡ್ರಿ ಈ ರೀತಿ ಕೈಯಾಗ ಉಂಡೆ ಆಗಬೇಕು. ಅಲ್ಲಿ ಮಟ್ಟ ನೀವು ಎಣ್ಣೆ ಹಾಕೋಬೇಕು. ಅಂದ್ರೆ ನಾನು ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ದೊಡ್ಡ ಚಮಚದಿಂದ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಎಣ್ಣೆ ಮತ್ತು ಉಪ್ಪು ಅಜ್ವಾಯಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ನಾನು ಒಣದಾಗೆ ಕಲಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದನ್ನ ಕಲಿಸ್ಕೋಬೇಕಾಕತಿ. ಇದನ್ನು ಹೆಂಗೆ ಕಲಿಸ್ಬೇಕು ಅಂತ ಅಂದರೆ, ಪೂರಿ ಹಿಟ್ಟಿರುತ್ತಲ್ಲ, ಪೂರಿ ಹಿಟ್ಟಿನಗಿಂತ ಚೂರು ಗಟ್ಟಿಯಾಗಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನಮ್ಗೆ. ನೀವು ನಾವೇನು ಸ್ನ್ಯಾಕ್ಸ್ ಮಾಡ್ತೇವೋ ಅವು ಕ್ರಿಸ್ಪಿಯಾಗಿ ಬರ್ತಾವೆ. ಹಾಗಾಗಿ ಇಷ್ಟು ಹಿಟ್ಟನ್ನು ನಾನು ಚೆನ್ನಾಗಿ ಅದನ್ನ ಕಲಿಸಿ ಮುಚ್ಚಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೀನಿ. ಈಗ ನಾನು ಇದಕ್ಕೊಂದು ಹಾಕ್ಕೊಳಕ್ಕೆ ಮಸಾಲೆ ಮಾಡ್ಕೊಳಂತೀನಿ. ಚೂರು ಉಪ್ಪು ಹಾಕ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಖಾರ, ಸ್ವಲ್ಪ ಧನಿಯಾ ಪೌಡ್ರು, ಮತ್ತು ಇಲ್ಲಿ ಆಮ್ಚೂರು ಪೌಡ್ರನ್ನ ತೊಗೊಂಡಿನಿ. ಇದಕ್ಕೆ ನೀವು ಬೇಕಿದ್ರೆ ಚಾಟ್ ಮಸಾಲನೂ ನೀವು ಹಾಕ್ಕೋಬೋದು ನಿಮ್ಮ ಮನ್ಯಾಗ. ಇದು ಇನ್ನೊಂದು, ಆಮೇಲೆ ಒಂದು ರೀತಿ ಮಸಾಲೆ ಮಾಡಿಟ್ಕೊಂಡೆ. ಈಗ ಇನ್ನೊಂದು ರೀತಿ ಮಸಾಲೆ ಮಾಡಿಟ್ಕೊಳಂತೀನಿ ನಾನು. ಮ್ಯಾಗಿ ಮಸಾಲ ಸಿಗುತ್ತಲ್ಲ, ಅದಕ್ಕೆ ಒಂದು ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ಕೊಂಡಿನಿ. ಸ್ವಲ್ಪನೇ ಉಪ್ಪು, ಒಂದು ಸ್ವಲ್ಪ ಉಪ್ಪು ಕಡಿಮೆ ಬರ್ತದೆ, ಅದಕ್ಕೋಸ್ಕರ ಉಪ್ಪು, ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಟ್ಕೊತೀನಿ. ನಿಮಗೆ ಇದೆಲ್ಲ ಇಲ್ಲಪ್ಪ ಅಂತ ಅಂದರೆ ನೀವು ಬರೀ ಚಾಟ್ ಮಸಾಲ, ಉಪ್ಪು, ಖಾರ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ಚಾಟ್ ಮಸಾಲನೂ ಇಲ್ಲ ಅಂತಂದ್ರೆ ಬರೀ ಉಪ್ಪು ಖಾರನೂ ನೀವು ಇದಕ್ಕೆ ಹಾಕ್ಕೋಬೋದು. ಇಲ್ಲ ಕಸೂರಿ ಮೇಥಿ ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಅದನ್ನೂ ಹಾಕ್ಕೋಬೋದು. ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡ್ತೈತಿ ನಿಮಗೆ. ಒಟ್ಟು ಇದನ್ನು ಮಾಡ್ಕೊಂಡಾದ್ಮೇಲೆ ನೀವು ಉಪ್ಪು, ಖಾರ, ಚಾಟ್ ಮಸಾಲ ಈ ರೀತಿ ನೀವು ಹಾಕ್ಕೊಂಡು ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೋಬೋದು. ಇಲ್ಲ ಅಂದ್ರೆ ಧನಿಯಾ ಪೌಡ್ರು, ಆಮ್ಚೂರು ಪೌಡ್ರು, ಉಪ್ಪು, ಖಾರ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೋದು. ಇಲ್ಲ ನೀವು ಮ್ಯಾಗಿ ಮಸಾಲನೂ ನೀವು ಮಿಕ್ಸ್ ಮಾಡಿ ಇಟ್ಕೋಬೋದು. ನನ್ನ ಹಿಟ್ಟು ಪೂರ್ತಿಯಾಗಿ ನೆಂದೈತಿ. ನಾನು ಅದನ್ನು 3 ಭಾಗವಾಗಿ ನಾನು ಮಾಡಿಟ್ಕೊಂಡು ಇದನ್ನು ನಾನು ಲಟ್ಟಿಸ್ಕೊಂಡು ಎಲ್ಲಿ ಮಟ್ಟ ಲಟ್ಟಿಸ್ಬೇಕಂದ್ರೆ ಪೂರ್ತಿಯಾಗಿ ತೆಳ್ಳಗೆ ನಾವು ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ಮಾಡ್ತೀವಲ್ಲ ನಾವು, ಅದಕ್ಕಿಂತ ನಾನು ತೆಳ್ಳಗಾಗಿ ನೀವು ಲಟ್ಟಿಸ್ಕೊಂಡ್ರು ಇನ್ನೂ ಚೆನ್ನಾಗಿ ಬರ್ತಾವೆ. ನೋಡ್ರಲ್ಲಿ ಇಷ್ಟು ನಾನು ಲಟ್ಟಿಸ್ಕೊಂಡಿನಿ. ಇನ್ನೂ ಚೂರು ದೊಡ್ಡದಿತ್ತು ಅಂದ್ರೆ ಇನ್ನೂ ಅಗಲಾನು ನಾವು ಲಟ್ಟಿಸ್ಕೊಂಡ್ರೆ ಬರ್ತಿತ್ತದು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನ ಕಟ್ ಮಾಡ್ಕೊರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ. ಅಂದರೆ ನಾವು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾವು ಕಲಿಸ್ಕೊಂಡ್ವಿ ಅಂದರೆ ಏನಾಗುತ್ತೆ, ಗಟ್ಟಿಯಾಗಿ ಅಂದರೆ ತೀರಾ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಪೂರಿ ನೋಡಿರಿ ಇಷ್ಟು ದಪ್ಪ ನಮಗೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಇದ್ರಿಗಿಂತ ತೆಳ್ಳಗೆ ಬೇಕಿದ್ರು ನೀವು ಇದನ್ನ ಕಟ್ ಮಾಡ್ಕೋಬೋದು, ಲಟ್ಟಿಸ್ಕೋಬೋದು. ಆಮೇಲೆ ಇದು ಪೂರಿ ಹಿಟ್ಟು ನಾವು ಕಲಿಸ್ತೀವಲ್ಲ, ಅದಕ್ಕಿಂತ ಚೂರು ಗಟ್ಟಿಯಾಗಿ ನಾನು ಇಲ್ಲೇ ಕಲಿಸ್ಕೊಂಡಿನಿ. ಈ ಕಡೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಒಂದೊಂದಾಗಿ ಇದನ್ನ ಹಾಕಿ, ನೀವೇನು ಅಷ್ಟು ಹಾಕಿದ್ರು ಇವೇನು ಹತ್ಕೊಳಂಗಿಲ್ಲ, ಒಂದಕ್ಕೊಂದು ಹತ್ಕೊಂತವಪ್ಪ ಅನ್ನಂಗಿಲ್ಲ, ಏನಿಲ್ಲ. ನೀವು ಎಷ್ಟು ಎಣ್ಣೆ ಕಾದ ತಕ್ಷಣ ಅಂದ್ರೆ ಪೂರ್ತಿಯಾಗಿ ಜಾಸ್ತಿ ಕಾಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀನು ಹದವಾಗಿ ಎಣ್ಣೆ ಕಾಯಿಸ್ಕೊರಿ. ಅಷ್ಟನ್ನು ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಇದನ್ನ ಕರಿಬೇಕಾಕತಿ. ನೋಡ್ರಿ ಈ ರೀತಿ ಕರ್ಕೊರಿ. ಕಲರು ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈ ರೀತಿ ಕಲರ್ನಾಗ ನಾವು ಕರ್ಕೋಬೇಕತಿ. ಭಾಳ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಬಂದಾವೆ. ನಾನು ಇನ್ನೊಂದು ಬ್ಯಾಚನ್ನು ಹಾಕ್ಕೊಂಡು ಇದನ್ನು ತೆಗೆದು ಇಟ್ಕೊತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಅಂದ್ರೆ, ನನ್ನ ಮಗ ಅಲ್ಲಿ ಪಿಕ್ಚರ್ ತೊಗೊಂಡು ಕೂತ್ಕೊಂಡು ನಾನು, ಹಾಗಾಗಿ ಅದರದ್ದು ಸೌಂಡ್ ನಿಮಗೆ ಕೇಳಿಲ್ಲ. ನಾನು ಪೂರ್ತಿಯಾಗಿ ಸೌಂಡನ್ನು ತೆಗೆದಿದ್ದೀನಿ. ಇಷ್ಟು ಮಾಡಿ ನಾನು ಅದನ್ನ ತೆಗೆದಿಟ್ಕೊಂಡೆ. ಇನ್ನೂ ಒಂದು ನಾನು 3 ಭಾಗ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇನ್ನೂ ಒಂದು ಉಳ್ಳಿ ತೊಗೊಂಡು ನಾನು ಇದನ್ನು ಲಟ್ಟಿಸ್ಕೊಂಡು ಹಾಕ್ಕೊತೀನಿ. 3 ರೀತಿ ನಾವು ಲಟ್ಟಿಸ್ಕೋಬೇಕಾಗತ್ತಿಲ್ಲ. ಇದನ್ನು ನಾವು ಚೂರು ದಪ್ಪಾಗಿ ನೋಡ್ರಿ ಈ ರೀತಿ ಚೂರು ದಪ್ಪಾಗಿ ಲಟ್ಟಿಸ್ಕೋಬೇಕಾಗತ್ತಿದ್ನ. ಅಂದ್ರೆ ನೋಡ್ರಿ ಪೂರ್ತಿ ಒಂದು ಸ್ವಲ್ಪ ಚೂರು ದಪ್ಪಾಗಿ ಲಟ್ಟಿಸ್ಕೊಂಡು ನಾನೀಗ ಒಂದು
ಫುಡ್ ಕಲರಿಂದ ಮುಚ್ಚಳ ಇರುತ್ತಲ್ಲ ಅದನ್ನು ತೊಗೊಂಡಿನಿ. ನೀವು ಯಾವುದು ಬೇಕಿದ್ರೂ ಮುಚ್ಚಳ ತೊಗೋಬೋದು. ವಾಟರ್ ಬಾಟ್ಲ್ ಮುಚ್ಚಳ ಇದ್ರೂ ತೊಗೋಬೋದು, ಕ್ಯಾಪು ಅದನ್ನು ತೊಗೊಂಡು ನಾನಿಲ್ಲಿ ನೋಡಿರಿ ಈ ರೀತಿ ಗೋಡಂಬಿ ಆಕಾರಕ್ಕೆ ನಾವು ಇದನ್ನ ಕಟ್ ಮಾಡ್ಕೋಬೇಕು. ಅಂದರೆ ಇದು ಒಂದು ಸ್ವಲ್ಪ ದಪ್ಪ ಬರಬೇಕು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕಾಗತ್ತೆ. ತೀರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ, ನಾವು ಎಣ್ಣೆ ಕರೆದ್ಕೊಳ್ಳಿ ಭಾಳನ ತೆಳ್ಳಗಾದಂಗೆ ಆಗೋದು. ಅದಕ್ಕೋಸ್ಕರ ಸ್ವಲ್ಪ ದಪ್ಪವಾಗಿ ನೋಡಿರಿ ಈ ರೀತಿ ನಾನಿಂದ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು ಇದನ್ನು ನಾನು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಅದಕ್ಕೆ ನಾನು ಇದನ್ನು ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಬರೋ ರೀತಿ ನೋಡಿರಿ ಎಣ್ಣೆ ಕಾದೈತಿ. ಇದನ್ನು ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇದನ್ನ ಕರ್ಕೊತೀನಿ ಚೆನ್ನಾಗಿ. ಈ ರೆಸಿಪಿಯನ್ನು ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್. ಭಾಳ ಈಸಿ ಆಗೈತಿ. ಆಮೇಲೆ ಭಾಳ ಬೇಗ ನಾವು ಇದನ್ನ ಮಾಡ್ಕೋಬೋದು. ಆಮೇಲೆ ಮಕ್ಕಳಿಗಂತೂ ಒಂದು ಡಬ್ಬದಾಗ ತುಂಬಿಟ್ಬಿಟ್ರೆ ಯಾವಾಗ ಬೇಕು ಅವಾಗ ಮಕ್ಕಳು ಏನೇನಾದರೂ ತಿನ್ನಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಕರ್ಕೋಬೇಕಾಗತ್ತೆ. ಮಕ್ಕಳು ಅವಾಗ ಇವಾಗ ಏನೇನಾದರೂ ತಿನ್ನಕ್ಕೆ ಕೇಳ್ತಾರಲ್ಲ, ನಾವು ಆರಾಮಾಗಿ ಖುಷಿಯಿಂದ ಈ ತಿನಿಸಿನ ನಾವು ಕೊಡ್ಬೋದು. ಮನೇಲಿ ಮಾಡಿದ್ವಿ ಅನ್ನೋ ಒಂದು ಖುಷಿನೂ ನಮಗಿರ್ತೈತಿ. ಇಲ್ಲಿ ನೋಡ್ರಿ ನಾನು ಇದಕ್ಕೆ ಈ ಮ್ಯಾಗಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ, ಉಪ್ಪು ಖಾರ ಮತ್ತು ಮ್ಯಾಗಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡೆ. ಬಿಸಿ ಇರ್ತಾರೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಉಪ್ಪು ಖಾರ ಅದಕ್ಕೆ ಹಿಡಿತೈತಿ. ಅದನ್ನ ಮಿಕ್ಸ್ ಮಾಡಿ ಒತ್ತಟಕ್ಕೆ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಉಳಿತಲ್ಲ ಅದನ್ನು ನಾನಿಲ್ಲಿ ಲಟ್ಟಿಸ್ಕೊಂಡು ಹೋಗ್ತೀನಿ. ಮೊದಲನೇದು ಭಾಳ ತೆಳ್ಳಗೆ ನಾವು ಲಟ್ಟಿಸ್ಕೊಂಡ್ವಿ. ಎರಡನೇದು ಚೂರ ದಪ್ಪ ಲಟ್ಟಿಸ್ಕೊಂಡಿವಿ. ಇದನ್ನು ನೀವು ತೀರ ಪೂರ್ತಿಯಾಗಿ ಅದಕ್ಕಿಂತನೂ ನೀವು ತೆಳ್ಳಗೆ ಲಟ್ಟಿಸ್ಬೇಕು ನೋಡ್ರಲ್ಲ ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಪೂರ್ತಿಯಾಗಿ ನಾನು ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ನಾನು ಕಟ್ ಮಾಡ್ಕೊತೀನಿ. ಇದನ್ನು ಯಾವ ರೀತಿ ಕಟ್ ಮಾಡ್ಕೊತೀನಪ್ಪ ಅಂದ್ರೆ, ಉದ್ದಕ್ಕೆ ಫಸ್ಟಿಗೆ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಆದ ನಂತರ ಇದನ್ನು ನಾನು ಒಂದ್ರ ಮೇಲೊಂದು ಎತ್ತಿ ಹಾಕ್ತೀನಿ. ಎತ್ತಿ ಹಾಕಿ ಟ್ರಯಾಂಗಲ್ ಶೇಪಲ್ಲಿ ನಾನು ಇದನ್ನ ಕಟ್ ಮಾಡ್ಕೊತೀನಿ ನೋಡ್ರಿ ಈ ರೀತಿ. ಟ್ರಯಾಂಗಲ್ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಂಡ್ರೆ ನಾವು ಟ್ಯಾಂಗ್ ಅಂತ ಹೇಳೋದು ಬರುತ್ತಲ್ಲ ಸ್ನ್ಯಾಕ್ಸ್, ಆ ರೀತಿ ನಾವು ಇದನ್ನ ಕರ್ಕೊಂಡು ಟೇಸ್ಟ್ ಮಾಡ್ಬೋದು. ಆಮೇಲೆ ಬೇರೆ ಶೇಪಲ್ಲಿ ಇರ್ತಾವಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾವು. ಹೊರಗಿಂದ ನಮಗೆ ಬೇಕು ಅಂತ ಅಂದು ಕೇಳಂಗೂ ಇಲ್ಲ. ನಾವು ಇದನ್ನ ಮನೆಯಾಗ ಮಾಡಿಟ್ಕೊಂಡ್ರೆ ಖಾರ ನೀವು ಮಕ್ಕಳಿಗೆ ಕೊಡೋದಾದ್ರೆ ಖಾರ ಒಂದು ಸ್ವಲ್ಪ ಕಡಿಮೆ ಹಾಕೋಬೋದು. ಇಲ್ಲ ಖಾರ ಹಾಕದೇನು ನೀವು ಬರೀ ಉಪ್ಪು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿನೂ ನೀವು ಕೊಡ್ಬೋದು. ಭಾಳನ ಟೇಸ್ಟಾಗಿರ್ತಾವೆ. ಈಗಿನ ಮಕ್ಕಳು ಕುರ್ಕುರಿ ಅಂದ್ರೆ ಖಾರ ಇದ್ರೂ ಹಂಗೆ ತಿಂತಿರ್ತಾವೆ. ಆದ್ರೂ ನಾವು ಅದನ್ನ ನಾವು ಮನ್ಯಾಗ ಮಾಡೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿ ನಾವು ಇದನ್ನ ಮಾಡಿ ಕೊಡ್ಬೋದು. ಭಾಳ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಮತ್ತು ಟೇಸ್ಟಿಯಾಗಿ ಬಂದಿದ್ದಾವೆ. ನಾವು ಆರಾಮಾಗಿ ಒಂದು ತಿಂಗಳ ಮಟ್ಟ ನಾವು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಈ ಥಂಡಿಗಂತೂ ನಮಗೆ ಅವಾಗವಾಗ ಏನಾರ ಬಾಯಾಡಿಸ್ಬೇಕು ಅನ್ನಿಸ್ತಿರ್ತೈತಿ. ಈ ರೀತಿ ಒಂದು ಏರ್ ಕಂಟೈನರ್ ಬಾಕ್ಸ್ನಾಗ ನಾವು ಕರೆದು ಇವನ್ನ ಹಾಕಿ ಇಟ್ಕೊಂಡ್ವಿ ಅಂದ್ರೆ ನಮಗೆ ಬೇಕಂದಂಗೆ ನಾವು ತಿನ್ಬೋದು. ಅದನ್ನ ಹೇಳಿದ್ನೆಲ್ಲ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವೆ. ಒಂದು ಸರ್ತಿ ಈ ರೆಸಿಪಿನ ಮಾಡಿ ನೋಡಿರಿ. ಭಾಳನೇ ಈಸಿ ಐತಿ. ಇದಕ್ಕೆ ನಾ ಏನು ಹಾಕಿದೆ, ಬರೀ ಎಣ್ಣೆ ಮತ್ತು ಅಜ್ವಾಯಿನು ಉಪ್ಪು ಅಷ್ಟು ಹಾಕ್ಕೊಂಡು ನಾನು ಹಿಟ್ಟು ಕಲಿಸ್ಕೊಂಡಿನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಿನಾಗ ನೀವು ಬೇಕಂದ್ರೆ ಮಾಡ್ಕೋಬೋದು. ಮೈದಾ ಹಿಟ್ಟು ಬೇಡಪ್ಪ ಅನ್ನೋರು ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು. ಈಗ ನಾನು ಇನ್ನೊಂದು ಮಸಾಲಾನ ಹಾಕ್ಕೊಂಡಿದ್ನಲ್ಲ, ಅದನ್ನು ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊಂಡಿನಿ. ಅಂದ್ರೆ ಧನಿಯಾ ಪೌಡ್ರು, ಉಪ್ಪು, ಖಾರ ಮತ್ತು ಆಮ್ಚೂರು ಪೌಡ್ರು ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿನಿ. ನೋಡಿರಿ 3 ರೀತಿಯಾಗಿರುವಂಥ ನಮ್ಮ ಸ್ನ್ಯಾಕ್ಸು ಇಲ್ಲಿ ರೆಡಿಯಾಗಿದ್ದಾವೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಅಂದ್ರೆ ಅದನ್ನೇ ನೀವು ಮಾಡಿರಿ, ಟೇಸ್ಟ್ ಮಾಡಿರಿ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ನಾವು ಬೇರೆ ಏನು ಸೋಡಾ ಪುಡಿ ಆಗಲಿ, ಬೇಕಿಂಗ್ ಪೌಡರ್ ಯಾವುದನ್ನು ನಾವಿಲ್ಲಿ ಹಾಕಿಲ್ಲ. ಮತ್ತು ಎಣ್ಣೆ ಕಾಯಿಸಿ ಹಾಕೋದಾಗಲಿ ಯಾವುದನ್ನು ನಾನಿಲ್ಲಿ ಮಾಡಿಲ್ಲ. ಬರೀ ಎಣ್ಣೆನ ನಾನು ಚೆನ್ನಾಗಿ ಕೈಯಾಗ ಹದ ಬರೋ ಮಟ್ಟ ನಾನು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಿನಿ. ಇದನ್ನು ರೆಡಿ ಮಾಡ್ಕೊಂಡಿನಿ. ನಾನಿಲ್ಲಿ 2ಕ್ಕೆ ಮಸಾಲೆ ಹಾಕ್ಕೊಂಡಿನಿ. ಒಂದಕ್ಕೆ ಒಂದು ರೀತಿ ಮಸಾಲೆ ಹಾಕ್ಕೊಂಡಿನಿ, ಇನ್ನೊಂದಕ್ಕೆ ಇನ್ನೊಂದು ರೀತಿ ಮಸಾಲೆ ಹಾಕ್ಕೊಂಡಿನಿ. ಮತ್ತೊಂದು ಐತಲ್ಲ ಅದನ್ನು ಪೂರ್ತಿಯಾಗಿ ಸಪ್ಪೆಯಾಗಿ ಇಟ್ಟೀನಿ. ಯಾಕಂದ್ರೆ ಅದಕ್ಕೆ ಉಪ್ಪು ಹಾಕಿದ್ದೇನಲ್ಲ ನಾನು, ನೋಡ್ರಿ ಅದಕ್ಕೆ ಉಪ್ಪು ಹಾಕೇನಲ್ಲ ನಾನು, ಹಾಗಾಗಿ ಅದಕ್ಕೆ ಹಂಗೆ ನಾನು ಇಟ್ಟೀನಿ. ಬೇಕಾದ್ರೆ ನೀವು ಅದಕ್ಕೂ ಚಾಟ್ ಮಸಾಲ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಭಾಳ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ನಮ್ಮ 3 ರೀತಿಯಾಗಿರುವಂಥ ಸ್ನ್ಯಾಕ್ಸನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ಈಸಿಯಾಗಿರುವಂಥ ರೆಸಿಪಿನ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ವೀಡಿಯೋಗಳು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.